ಎಲ್ಲರಿಗೂ ನಮಸ್ಕಾರಗಳು ಮಗ. IPL ನಾಳೆಯಿಂದ ಶುರುವಾಗುತ್ತೆ. ನಾಳೆ ಫಸ್ಟ್ ಮ್ಯಾಚ್ ನಮ್ಮ RCB ಇದೆ, ಅದೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಪ್ಲೇಯಿಂಗ್ 11 ಯಾರನ್ನ ಆಡಿಸ್ತಾರೆ, ಯಾರನ್ನ ಬಿಡ್ತಾರೆ, ಫಾರ್ಮ್ ನಲ್ಲಿರೋ ಬ್ಯಾಟ್ಸ್ಮನ್ ಯಾರು ಮತ್ತು ಫಾರ್ಮ್ ನಲ್ಲಿ ಇಲ್ಲದೆ ಇರೋ ಬ್ಯಾಟ್ಸ್ಮನ್ ಯಾರು, ಮತ್ತು ಎಸ್ಪೆಷಲಿ ನಮ್ಮ ಕನ್ನಡಿಗ ಕೂಡ ಇದೀಗ ಆ್ಯಡ್ ಆಗಿರೋ ಕಾರಣದಿಂದಾಗಿ ಕನ್ನಡಿಗನ ಓಪನರ್ ಆಡಿಸ್ತಾರಾ ಇಲ್ವಾ ಅಂತ ಎಲ್ಲ ಸಂಪೂರ್ಣ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ RCB ತಂಡ ಬಂದ್ಬಿಟ್ಟು ಈ ಬಾರಿ 22 ಪ್ಲೇಯರ್ಸ್ನಾದರೆ ಇಟ್ಕೊಂಡು ಒಂದು ಕ್ರೋರ್ ಟೀಮ್ನಾದರೆ ಮಾಡಿದೆ ಅಂತಲೇ ಹೇಳ್ಬೋದು. ಬೆಂಕಿ ಸ್ಕ್ವಾಡ್ನಾದರೆ ಕಟ್ಕೊಂಡಿದೆ. ಅದರಲ್ಲೇ ಎಸ್ಪೆಷಲಿ ಹೇಳ್ಬೇಕಂತಂದರೆ 8 ಫಾರಿನ್ ಪ್ಲೇಯರ್ಸು ಕೂಡ ಸಖತ್ತಾಗಿ ಆಡೋ ಪ್ಲೇಯರ್ ಅಂತಲೇ ಹೇಳ್ಬೋದು. ಒಬ್ಬರು ಕೂಡ ಡೆಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಇವ್ರಿಗೆ ಇಂಜುರಿ ಆಯ್ತು ಅಂತಂದರೆ ನೆಕ್ಸ್ಟ್ ಅವ್ರನ್ನ ತಂದಿಡೋಕ್ಕೂ ಕೂಡ ಅವೈಲೇಬಲ್ ಇದ್ದಾರೆ ಅಂತಲೇ ಹೇಳ್ಬೋದು ಫಾರಿನ್ ಪ್ಲೇಯರ್. ಆ ಥರ ಆದರೆ ನಮಗೆ ಸಿಕ್ಕಿದ್ದಾರೆ ಈ ಸೀಸನಲ್ಲಿ. ಇಲ್ಲಿ ಒಂದೇನಂತಂದರೆ ಸಾಲ್ಟ್ನ ಓಪನರ್ ಆಡಿಸ್ತಾರ, ದೇವದತ್ ಪಡಿಕಲ್ ಆಡಿಸ್ತಾರ, ಇಲ್ಲ ಅಂತಂದರೆ ಲಿಯಾಮ್ ಲಿವಿಂಗ್ ಸ್ಟೋನ್ ಏನಾದರೂ ನಂಬರ್ 3 ನಂಬರ್ 4 ತೆಗೆದುಕೊಟ್ಟು ಜೇಕಬ್ ಬೆಥೆಲ್ ಏನಾದರೂ ಆಡಿಸೋ ಪ್ಲ್ಯಾನ್ ಇದೆಯಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ ನುವಾನ್ ತುಷಾರ ಬೌಲಿಂಗಲ್ಲಿ ನುವಾನ್ ತುಷಾರ್ನ ಆಡಿಸ್ತಾರ, ಇಲ್ಲ ಜಾಸ್ ಹೇಜಲ್ವುಡ್ ಬರ್ತಾರ, ಮತ್ತು ಇನ್ನು ಫಿನಿಷರ್ ಆಗಿ ರೊಮಾರಿಯೋ ಸೇಪರ್ನ ಆಡಿಸ್ತಾರ, ಇಲ್ಲ ಟಿಮ್ ಡೇವಿಡ್ನ ಕಂಟಿನ್ಯೂ ಮಾಡ್ತಾರ ಅಂತ ಎಲ್ಲ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದರೆ ನಮ್ಮ RCB ತಂಡ ಬಂದ್ಬಿಟ್ಟು ಯಾವಾಗಲೂ ಹೇಳ್ಬೇಕಂತಂದರೆ ಫಸ್ಟ್ ಮ್ಯಾಚ್ ಅಷ್ಟೊಂದು ಗೆದ್ದದ ಹಿಸ್ಟ್ರಿನಲ್ಲೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ದೇವರಿಗೆ ಬಿಟ್ಟಿದ್ದಂತ ನಾವು ಫ್ಯಾನ್ಸ್ಗಳೇ ಹೇಳ್ತಿರ್ಬೇಕಾದ್ರೆ ಅವರು ಕೂಡ ದೇವರಿಗೆ ಬಿಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಈ ವರ್ಷ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ನಮ್ಮ RCB ಪ್ಲೇಯಿಂಗ್ 11. ಎಸ್ಪೆಷಲಿ ಹೇಳ್ಬೇಕಂತಂದರೆ ಒಂದು ವರ್ಷ ಬ್ಯಾಟಿಂಗ್ ಚೆನ್ನಾಗಿತ್ತಂತಂದರೆ ಬೌಲಿಂಗ್ ಚೆನ್ನಾಗಿರಲ್ಲ, ಬೌಲಿಂಗ್ ಚೆನ್ನಾಗಿತ್ತಂತಂದರೆ ಬ್ಯಾಟಿಂಗಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ವೀಕ್ ಇರ್ತದೆ ಅಂತಲೇ ಹೇಳ್ಬೋದು. ಮಿಡ್ಲ್ ಆರ್ಡ್ರಲ್ಲಿ ಚೆನ್ನಾಗಿರಲಿಲ್ಲ ಅಂತಂದರೆ ಬ್ಯಾಟರ್ಸ್ ಒಂಥರ ಹೇಳ್ಬೇಕಂತಂದರೆ ನಮ್ಮ RCB ತಂಡ ಒಂದು ಬ್ಯಾಟಿಂಗ್ ಚೆನ್ನಾಗಿದ್ದರೆ ಬೌಲಿಂಗ್ ಚೆನ್ನಾಗಿರ್ತಿರಲಿಲ್ಲ, ಬೌಲಿಂಗ್ ಚೆನ್ನಾಗಿದ್ದರೆ ಬ್ಯಾಟಿಂಗ್ ಚೆನ್ನಾಗಿರ್ತಿರಲಿಲ್ಲ. ಇನ್ನೊಂದೇನಂತಂದರೆ ಮಿಡ್ಲ್ ಆರ್ಡ್ರಲ್ಲಿ ಆಡೋರು ಇರ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಕಳೆದ ವರ್ಷನೂ ಕೂಡ ದಿನೇಶ್ ಕಾರ್ತಿಕ್ನ ಬಿಟ್ಟರೆ ನಮ್ಮಲ್ಲಿ ಫಿನಿಷರ್ ಇದ್ದಿಲ್ಲ ಮತ್ತು ಮಿಡ್ಲ್ ಆರ್ಡ್ರಲ್ಲಿ ಅಂಥ ಬ್ಯಾಟ್ಸ್ಮನ್ ಸಹ ಇದ್ದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ವರ್ಷ ಎಲ್ಲ ಸೀಸನ್ಗಿಂತಲೂ ಈ ವರ್ಷ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ನಮ್ಮ RCB ತಂಡ. ಹಾಗಾದರೆ ನಾಳೆ ಕೋಲ್ಕತ್ತಾ ವಿರುದ್ಧ ನಡೆಯಲಿರುವ ಮೊದಲನೇ ಪಂದ್ಯಕ್ಕೆ ಯಾವ ಥರ ಪ್ಲೇಯಿಂಗ್ 11 ಇರ್ಬೋದು ಅಂತಂದರೆ ಓಪನರ್ ಆಗಿ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅಂತೂ ಬರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ದೇವದತ್ ಪಡಿಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರಂತ ನೋಡೋದಾಯಿತು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕಲ್ ಆಡಿಸೋ ಥರ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಲ್ಟ್ ಅವರು ಬಂದ್ಬಿಟ್ಟು ಈಡನ್ ಗಾರ್ಡನಲ್ಲಿ ಸಖತ್ತಾಗಿ ಸ್ವಲ್ಪ ಅದೆಲ್ಲ ಸ್ಟ್ರೈಕ್ ರೇಟ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಮತ್ತು ಕಳೆದ ಸೀಸನಲ್ಲಿ ಕೋಲ್ಕತ್ತಾಗೆ ಆಡಿರೋ ಕಾರಣದಿಂದಾಗಿ ಅವರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಆ ಕಾರಣದಿಂದಾಗಿ ಸಾಲ್ಟ್ ಅವರು ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಜೊತೆ ಪಕ್ಕ ಓಪನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 3 ಯಾರು ಬರ್ತಾರೆ, ರಜತ್ ಪಟಿದಾರ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕ್ಯಾಪ್ಟನ್ ಕೂಡ ರಜತ್ ಪಟಿದಾರ್ ಆಗಿರೋ ಕಾರಣದಿಂದಾಗಿ 100% ರಜತ್ ಪಟಿದಾರ್ ಅವರೇ ಇರ್ತಾರೆ. ಇನ್ನು ನಂಬರ್ 4 ಜೇಕಬ್ ಬೆಥೆಲ್ ಬರ್ತಾರ, ಲಿಯಾಮ್ ಲಿವಿಂಗ್ ಸ್ಟೋನ್ ಬರ್ತಾರ ಅಂತ ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಜೇಕಬ್ ಬೆಥೆಲ್ ಆಡಿಸೋ ಥರ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಜೇಕಬ್ ಬೆಥೆಲ್ ಅವ್ರಿಗೆ ಬಂದ್ಬಿಟ್ಟು ನಮ್ಮ ಇಂಡಿಯಾದ ಪಿಚರ್ಸ್ ಅಲ್ಲಿ ಬಂದ್ಬಿಟ್ಟು ಸ್ಟ್ರಗಲ್ ಆದರೆ ಮಾಡಿದ್ದಾರೆ, ಅದೆಲ್ಲರಿಗೂ ಗೊತ್ತೇ ಇದೆ. ಆದರೆ ಲಿಯಾಮ್ ಲಿವಿಂಗ್ ಸ್ಟೋನ್ಗೆ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಅವರು ಬಂದ್ಬಿಟ್ಟು IPL ಎಲ್ಲ ಆಡಿದ್ದಾರೆ ಮತ್ತು ಸ್ವಲ್ಪ ಅವರಿಗೆ ಅನುಭವ ಆದರೂ ಇದೆ, ಮತ್ತು ಸ್ವಲ್ಪ ಬೆಸ್ಟ್ ಫಿನಿಷರ್ ಅಂತಲೇ ಹೇಳ್ಬೋದು. ಇವರೇನಾದರೂ ಕ್ರೀಸ್ಗೆ ಹಚ್ಚಿ ನಿಂತರು ಅಂತಂದರೆ ಬೇರೆ ತಂಡಗಳು ಬೌಲರ್ಸ್ ಅಂತೂ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ ಅಂತಲೇ ಹೇಳ್ಬೋದು. ಆ ಥರ ಬ್ಯಾಟರ್ ನಮ್ಮ ಲಿಯಾಮ್ ಲಿವಿಂಗ್ ಸ್ಟೋನ್. ಆ ಕಾರಣದಿಂದಾಗಿ ನಂಬರ್ 4 ಬಂದ್ಬಿಟ್ಟು ಲಿಯಾಮ್ ಲಿವಿಂಗ್ ಸ್ಟೋನೇ ಕಂಟಿನ್ಯೂ ಆದರೆ ಆಗ್ತಾರೆ. ನಂಬರ್ 5 ಬಂದ್ಬಿಟ್ಟು ಜಿತೇಶ್ ಶರ್ಮಾ, ನಂಬರ್ 5 ಪಕ್ಕ ಜಿತೇಶ್ ಶರ್ಮಾ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 6 ಬಂದ್ಬಿಟ್ಟು ಟಿಮ್ ಡೇವಿಡ್ ಆಡ್ತಾರ, ರೊಮಾರಿಯೋ ಸೇಪರ್ನ ತರ್ತಾರ. ಯಾಕಂತಂದರೆ ರೊಮಾರಿಯೋ ಸೇಪರ್ಡ್ ಬಂದ್ಬಿಟ್ಟು ಸ್ವಲ್ಪ ಫಿನಿಶಿಂಗ್ ಟಚ್ಚಲ್ಲೂ ಕೂಡ ಕೊಡ್ತಾರೆ, ಮತ್ತು ಇವರು ಬೌಲಿಂಗ್ ಕೂಡ ಹಾಕೋ ಕಾರಣದಿಂದಾಗಿ ಇವ್ರನ್ನೇನಾದರೂ ಆಡಿಸ್ತಾರ ಅಂತ ನೋಡೋದಾಯ್ತು ಅಂತಂದರೆ ಇಲ್ಲಿ ಟೀಮ್ ಡೇವಿಡ್ನ ಅಂತೂ ಪಕ್ಕ ಕುಂದ್ರಸಲ್ಲ, ಟೀಮ್ ಡೇವಿಡ್ನ ಕಂಟಿನ್ಯೂ ಆದರೆ ಮಾಡ್ತಾರೆ. ನಂಬರ್ 6 ಇವ್ರು ಪಕ್ಕ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ ಲಾಸ್ಟ್ ಒಂದೇ ಒಂದು ಸ್ಲಾಟ್ ಆದರೆ ಉಳಿದಿದ್ದೆ, ಅದು ಬೌಲಿಂಗ್ ಸ್ಲಾಟ್ ಅಂತಲೇ ಹೇಳ್ಬೋದು. ನುವಾನ್ ತುಷಾರ, ಜಾಸ್ ಹೇಜಲ್ವುಡ್ ಮತ್ತು ರೊಮಾರಿಯೋ ಸೇಪರ್ಡ್ ಇವ್ರು ಮೂವರಲ್ಲಿ ಬಂದ್ಬಿಟ್ಟು ಒಬ್ಬರನ್ನ ಆಡಿಸೋ ಸಾಧ್ಯತೆ ಆದರೆ ಇದೆ. ನನ್ನ ಪ್ರಕಾರ ಬಂದ್ಬಿಟ್ಟು ಸ್ವಲ್ಪ ಅಂದರೆ ಐ ಆಗಿ ಕಾಣ್ತಾ ಇರೋದು ಅಂತಂದರೆ ಜಾಸ್ ಹೇಜಲ್ವುಡ್ ಅವ್ರನ್ನ ಆಡಿಸೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಸ್ವಲ್ಪ ಸಖತ್ತಾಗಿ ಆಡ್ತಾರೆ, ಮತ್ತು ಅವರು IPL ಕೂಡ ಎಕ್ಸ್ಪೀರಿಯನ್ಸ್ ಆದರೆ ಇದೆ. ಸ್ವಲ್ಪ ಅನುಭವದ ಬೌಲರ್ ಇದ್ದರೆ ಬೇರೆ ಅಂತಲೇ ಹೇಳ್ಬೋದು ಟೀಮಲ್ಲಿ. ಆ ಕಾರಣದಿಂದಾಗಿ ಅವ್ರನ್ನ ಆಡಿಸೋ ಚಾನ್ಸ್ ಆದರೆ ಇದೆ. ನಂಬರ್ 6 ಟೀಮ್ ಡೇವಿಡ್ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 7 ಕೊರ್ನೆಲ್ ಪಾಂಡ್ಯ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವರ್ಷ ಲಕ್ನೋವಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿ ಕೂಡ ತಂಡನ ನಿಭಾಯಿಸಿದ್ದಾರೆ, ಮತ್ತು ನಮ್ಮ
RCBಗೆ ಒಂದು ಏನಾದರೂ ಒಂದು ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸ್ಪಿನ್ನಿಂಗ್ ಕೂಡ ಸಖತ್ತಾಗಿ ಆಗ್ತಾರೆ ಮತ್ತು ಎಕಾನಮಿನೂ ಕೂಡ ಅದೇ ಥರ ಮೇಂಟೈನ್ ಮಾಡ್ತಾರೆ. ಆ ಕಾರಣದಿಂದಾಗಿ ಕುರ್ನೂಲ್ ಪಾಂಡ್ಯ ಪಕ್ಕ ಇದ್ದೇ ಇರ್ತಾರೆ ನಂಬರ್ 7 ಅಲ್ಲಿ. ಇನ್ನು ನಂಬರ್ 8 ಅಲ್ಲಿ ಅದು ಎಲ್ಲರಿಗೂ ಗೊತ್ತಾಗಿದೆ, ನಮ್ಮ ಸ್ಪಿನ್ ಕಿಂಗ್ ಆದಂತ ಭುವನೇಶ್ವರ್ ಕುಮಾರ್ ಆದ್ರೆ ನಂಬರ್ 8 ಅಲ್ಲಿ ಪಕ್ಕ ಆಡ್ತಾರೆ. 100% ಸೋರ್ ಆಗಿ ಹೇಳ್ಬೋದು, ಇವರಂತೂ ಪಕ್ಕ ಟೀಮ್ ಅಲ್ಲಿ ಇರ್ತಾರೆ ಅಂತ. ಇನ್ನು ನಂಬರ್ 9, ನಂಬರ್ 10, ನಂಬರ್ 11. ನಂಬರ್ 10 ಅಲ್ಲಿ ಬಂದ್ಬಿಟ್ಟು ಎಸ್ ದಯಾಳ್ ಅಂತೂ ಇರ್ತಾರೆ. ನಂಬರ್ 9 ಅಲ್ಲಿ ಸುಯಸ್ ಶರ್ಮಾ ಆಡ್ತಾರ, ರಸಿಕ್ ದಾರ್ ಆಡ್ತಾರ ಅಂತ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಅಲ್ಲಿ ಕೋಲ್ಕತ್ತಾದ ಪಿಚ್ ಬಂದ್ಬಿಟ್ಟು ಸ್ವಲ್ಪ ಸ್ಪಿನ್ನರ್ಸ್ಗೆ ಏನಾದರೂ ಹೆಲ್ಪ್ ಸಿಗ್ತಿತ್ತು ಅಂತಂದ್ರೆ ಇವರು ಸುಯಸ್ ಶರ್ಮಾ ಆದ್ರೆ ಆಡ್ತಾರೆ. ಫಾಸ್ಟ್ ಬೌಲರ್ಗೆ ಹೆಲ್ಪ್ ಆದ್ರೆ ಸಿಗ್ತಿತ್ತು ಅಂತಂದ್ರೆ ರಸಿಕ್ ದಾರ್ ಆಡ್ತಾರ ಅಂತಾನೆ ಹೇಳ್ಬೋದು. ಇವರಿಬ್ಬರಲ್ಲಿ ಯಾವ ತರ ಪಿಚ್ ಕಂಡೀಷನ್ ಯಾವ ತರ ಇದೆ ಆ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಯಾರನ್ನ ಬೇಕೋ ಅವ್ರನ್ನ ಯೂಸ್ ಮಾಡ್ಕೋ ಚಾನ್ಸ್ ಆದ್ರೆ ಇದೆ. ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಇನ್ನು ಒಂದೇ ಒಂದು ಸ್ಲಾಟ್ ಆದ್ರೆ ಉಳಿದಿದೆ, ಅದು ನಂಬರ್ 11. ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಫಾರಿನ್ ಪ್ಲೇಯರ್ ಆದ್ರೆ ಆಡ್ಬೇಕು. ಇಲ್ಲಿ ಜಾಸ್ ಹೇಜಲ್ವುಡ್ ಇದ್ದಾರೆ, ನುವಾನ್ ತುಷಾರ ಇದ್ದಾರೆ ಮತ್ತು ರೊಮಾರಿಯೋ ಸೇಫರ್ಡ್ ಕೂಡ ಇದ್ದಾರೆ. ಈ ಮೂವರಲ್ಲಿ ಬಂದ್ಬಿಟ್ಟು ಯಾರನ್ನ ಆಡಿಸ್ತಾರೆ ಅಂತಂದು ಸ್ವಲ್ಪ ತಲೆನೋವಾಗಿದೆ ಅಂತ ಹೇಳ್ಬೋದು ನಮ್ಮ RCB ಮ್ಯಾನೇಜ್ಮೆಂಟ್ಗೆ. ಯಾಕಂತಂದ್ರೆ ನುವಾನ್ ತುಷಾರನು ಕೂಡ ಅದೇ ತರ ಫಾರ್ಮ್ನಲ್ಲಿ ಇದ್ದಾರೆ. ಜಾಸ್ ಹೇಜಲ್ವುಡ್ ಸ್ವಲ್ಪ 1-2-3 ತಿಂಗಳನ್ನ ಆಯ್ತು ಅಂತ ಹೇಳ್ಬೋದು. ಅವರು ಕೂಡ ಕ್ರಿಕೆಟ್ನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಅಲ್ಲೇ ಇಂಜುರಿ ಆದಂತ ಜಾಸ್ ಹೇಜಲ್ವುಡ್ ಅವರು ಸೀದಾ ಡೈರೆಕ್ಟ್ IPL ಆದ್ರೆ ಆಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಜಾಸ್ ಹೇಜಲ್ವುಡ್ ಫಾರ್ಮ್ನಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇವರಿಬ್ಬರಲ್ಲಿ ಯಾರನ್ನ ಆಡಿಸ್ತಾರೆ, ಇವರಿಬ್ಬರನ್ನ ತೆಗೆದ್ಬಿಟ್ಟು ರೊಮಾರಿಯೋ ಸೇಫರ್ಡ್ ಏನಾದ್ರು ಆಡಿಸ್ತಾರೆ. ಯಾಕಂತಂದ್ರೆ ಮೊನ್ನೆ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಬಂದ್ಬಿಟ್ಟು ಒಂದು 6 ಆದ್ರೆ ಹೊಡಿತಾರೆ, ಗ್ರೌಂಡ್ ಆಚೆನೆ ಹೊಡಿತಾರೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಇವ್ರನ್ನೇನಾದ್ರು ರೊಮಾರಿಯೋ ಸೇಫರ್ಡ್ ಏನಾದ್ರು ಆಡಿಸೋ ಪ್ಲಾನ್ ಏನಾದ್ರು ಇದೆಯಾ ಅಂತ ನೋಡೋದಾಯ್ತು ಅಂತಂದ್ರೆ ನನ್ನ ಪ್ರಕಾರ ಬಂದ್ಬಿಟ್ಟು ಜಾಸ್ ಹೇಜಲ್ವುಡ್ ಅವರೇ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ತಾರೆ ಅಂತಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ದೇವದತ್ ಪಡಿಕಲ್ ಅಥವಾ ಸ್ವಪ್ನಿಲ್ ಸಿಂಗ್, ಇವರಿಬ್ಬರಲ್ಲಿ ಒಬ್ಬರು ಬರೋ ಚಾನ್ಸಸ್ ಆದ್ರೆ ಇದೆ. ಇನ್ನು ನಿಮ್ಮ ಪ್ರಕಾರ ನಮ್ಮ RCB ತಂಡ ಬಂದ್ಬಿಟ್ಟು ಮೊದಲನೇ ಪಂದ್ಯದಲ್ಲಿ KKR ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.